ಗೋವಿಂದಪುರ ಎನ್ನುವ ಗ್ರಾಮದಲ್ಲಿ ಸೊಸೆಯಾದ ರಜಿನಿ ಟೈಲರಿಂಗ್ ಮಾಡ್ತಾ ಇದ್ಲು. ತಂದೆ ಟೈಲರ್ ಆದ ಕಾರಣ ಚಿಕ್ಕ ವಯಸ್ಸಿನಿಂದನೇ ಟೈಲರಿಂಗ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಮದುವೆಯಾದ ನಂತರ ಕೂಡ ತನ್ನ ಗಂಡನ ಊರಿಗೆ ಬಂದು ಅಲ್ಲೂ ಕೂಡ ಟೈಲರಿಂಗ್ ಮಾಡ್ತಾ ಇದ್ಲು. ಇದರಿಂದ ಆ ಊರಿನ ಜನರು ಚೆನ್ನಾಗಿ ಹೊಲಿತಿದ್ದಾರೆ ಅಂತ ಅಲ್ಲೇ ಬಟ್ಟೆ ಕೊಡ್ತಿದ್ರು. ರಜಿನಿ ಗಂಡನಿಗೆ ಅನಾರೋಗ್ಯ ಆದ ಕಾರಣ ರಜಿನಿಯೇ ಮನೆಯ ಜವಾಬ್ದಾರಿಯನ್ನೆಲ್ಲ ನೋಡ್ಕೊಳ್ತಾ ಇದ್ಲು. ಹೀಗೆ ಬಟ್ಟೆ ಹೊಲ್ದು ಅದರಿಂದ ಬರುವ ಹಣದಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು. ಚಿಕ್ಕಮ್ಮ, ಏನ್ ಚಿಕ್ಕಮ್ಮ, ಇವ್ರೇನಾ ನಿಮ್ ಮಗಳು? ಹೌದು, ಇಷ್ಟೊಂದ್ ಬ್ಯಾಗ್ ತಗೊಂಬಂದಿದೀರಾ? ಊರಿನ ಜನರೆಲ್ಲರಿಗೂ ನೀವೇ ತಗೊಂಬಂದ್ಬಿಟ್ರಾ? ಹೌದಮ್ಮ, ಇವಳು ನನ್ ಮಗಳು. ಇದ್ದಕ್ಕಿದ್ದಂಗೆ ಇವಳಿಗೆ ಮದುವೆ ನಿಶ್ಚಿತಾರ್ಥ ಆಯಿತು. ಇವಳಿಗೆ ಇನ್ನೂ ಸ್ವಲ್ಪ ದೂರ ಆದ್ರೆ 6 ತಿಂಗಳು ಗಂಟ ಒಳ್ಳೆ ಮುಹೂರ್ತನೇ ಇಲ್ಲ ಅಂತೆ. ಅದಕ್ಕೇನೆ ಗಂಡಿನ ಕಡೆಯವರು ಬೇಗ ಮದುವೆಗೆ ಏರ್ಪಾಡು ಮಾಡಿ ಅಂತ ಹೇಳಿದ್ರು. ಇನ್ನು 10 ದಿನದಲ್ಲೇ ನನ್ ಮಗಳಿಗೆ ಮದುವೆ. ಅಯ್ಯೋ, ಇಷ್ಟೊಂದು ಬಟ್ಟೆ ಒಟ್ಟಿಗೆ ಕೊಡ್ಬೇಕು ಅಂದ್ರೆ ನನಗೂ ಕೂಡ ಕಷ್ಟ ಆಗುತ್ತೆ. ನನಗೂ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವ್ರನ್ನ ಕೂಡ ನೋಡ್ಬೇಕು, ಗಂಡನ ಕೂಡ ನೋಡ್ಬೇಕಲ್ವಾ. ಅದಕ್ಕೆ ಒಟ್ಟಿಗೆ ಹೊಲ್ದು ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೌದಮ್ಮ ರಜನಿ, ನೀನ್ ಹೇಳೋದೇನೋ ಸರಿನೇ, ಆದ್ರೆ ನಿನ್ ಕಷ್ಟ ನಮ್ಗೆ ಅರ್ಥ ಆಗ್ತಾ ಇದೆ. ಬೇರೆಯವರು ನಮ್ ಬಟ್ಟೆ ಹೊಲ್ದ್ರೆ ನಮ್ಗೆ ಇಷ್ಟ ಆಗಲ್ಲ, ಅದಕ್ಕೆ ಇಲ್ಲೇ ತಂದಿದ್ದು. ರಜನಿ, ಬೆಳಿಗ್ಗೆ ಅಷ್ಟೇ ಮದುವೆ ಫಿಕ್ಸ್ ಆಗಿದ್ದು, ಅಷ್ಟರಲ್ಲಿ ಹೋಗಿ ಬಟ್ಟೆ ಕೂಡ ತಂದ್ಬಿಟ್ಟೆ. ಯಾಕೆ ಅಂದ್ರೆ ಲೇಟಾಗಿ ಕೊಟ್ರೆ ನಿನಗೆ ಇನ್ನೂ ಕಷ್ಟ ಆಗುತ್ತೆ ಅಂತ. ಬೇರೆಯವರಿಗೆ ಕೊಡೋಣ ಅಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಟೈಲರ್ ಇಲ್ಲ. ಅದು ಮಾತ್ರ ಅಲ್ಲ, ನೀನೇ ಚೆನ್ನಾಗಿ ಬಟ್ಟೆ ಹೊಲಿಯೋದು, ಬೇರೆಯವ್ರ ಜೊತೆ ಕೊಟ್ರು ನಮಗೂ ಸೆಟ್ ಆಗಲ್ಲ. ಸರಿ ಚಿಕ್ಕಮ್ಮ, ನಾನು ಟ್ರೈ ಮಾಡ್ತೀನಿ. ರಜನಿ ಹಾಗೆ ಹೇಳಿದ ತಕ್ಷಣ ಅವರ ಮಗಳ ಮದುವೆ ಮುಗ್ದ ಹಾಗೆ ಅಷ್ಟೊಂದು ಸಂತೋಷಪಟ್ರು. ಹೀಗೆ ರಜನಿ ಎಲ್ಲರಿಗೂ ಎಷ್ಟೇ ಕಷ್ಟ ಆದ್ರೂ ಕೂಡ ಕಷ್ಟಪಟ್ಟು ಸಮಯಕ್ಕೆ ಸರಿಯಾಗಿ ಬಟ್ಟೆಯನ್ನು ಹೊಲಿದು ಕೊಡುವ ಕಾರಣ ಎಲ್ಲರಿಗೂ ರಜನಿ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು. ರಜನಿಯ ಗಂಡನಿಗೆ ಅನಾರೋಗ್ಯ ಇದ್ರೂ ಕೂಡ ತನ್ನ ಹೆಂಡತಿಗೆ ತನ್ನ ಕೈಯಲ್ಲಾದ ಸಹಾಯವನ್ನು ಮಾಡಬೇಕು ಅಂತ ಬಟ್ಟೆ ಹೊಲಿಯುವುದರಲ್ಲಿ ಮನೆ ಕೆಲಸವನ್ನು ಸ್ವಲ್ಪ ಸ್ವಲ್ಪ ಮಾಡಿಕೊಡ್ತಿದ್ದ. ಒಂದು ದಿನ ರಜನಿಯ ಪಕ್ಕದ ಮನೆಯಲ್ಲಿ ಲಾಸಿಯಾ ಎನ್ನುವ ಹೊಸ ಸೊಸೆ ಬಂದಿದ್ಲು. ಅವಳು ಪಟ್ಟಣದಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಲ್ತಿದ್ಲು. ಒಂದು ದಿನ ತನ್ನ ಅತ್ತೆ ಜೊತೆ ಮಾತನಾಡುತ್ತಾ, ಅತ್ತೆ, ಮದುವೆಯಲ್ಲಿ ತುಂಬಾ ಹೊಸ ಸೀರೆಗಳನ್ನ ತಗೊಂಡಾಯ್ತು. ನನ್ ಜೊತೆ ತುಂಬಾನೇ ಸೀರೆ ಇದೆ, ಆದ್ರೆ ಒಂದಕ್ಕೂ ಬ್ಲೌಸ್ ಇಲ್ಲ. ನೀವೇನಂದ್ರೆ ಮದುವೆಯಾಗಿದೆ ಹೊಸದಾಗಿರುವ ಹುಡುಗಿ, ಇವ್ರು ಮನೆಗೆ ಹೋಗ್ಬೇಕು ಅಂತ ಪ್ರತಿದಿನ ಹೇಳ್ತೀರಾ. ನನಗೆ ಹೊರಗಡೆ ಹೋಗ್ಲಿಕ್ಕೆ ಬ್ಲೌಸ್ ಆದ್ರೂ ಬೇಕಲ್ವಾ? ಇವಾಗ ನನಗೆ ಬ್ಲೌಸ್ ಇಲ್ಲ ಅತ್ತೆ, ಏನ್ ಮಾಡೋದು? ನೀನ್ ಹೇಳೋದೇನೋ ನಿಜನೇ ಕಣಮ್ಮ, ಆದ್ರೆ ನಿನಗೆ ಬೇಗ ಇಲ್ಲೇನಾದ್ರೂ ಒಳ್ಳೆ ಟೈಲರ್ ನೋಡಿ ಬ್ಲೌಸ್ನ ಹೊಲಿಯಕ್ ಕೊಡ್ಬೇಕು. ಅದಿಯಮ್ಮ, ಇಲ್ಲಿ ರಜನಿ ಎನ್ನುವ ಒಬ್ಳು ಟೈಲರ್ ಹುಡುಗಿದ್ದಾಳೆ, ತುಂಬಾ ಚೆನ್ನಾಗಿ ಬಟ್ಟೆ ಹೊಲಿತಾಳೆ. ನೀನ್ ಬೇಕಾದ್ರೆ ಅವಳ ಹತ್ರ ತಗೊಂಡೋಗಿ ಕೊಟ್ಟು ನಿನ್ ಬಟ್ಟೆನ ಹೊಲಿಸ್ಕೋ. ಆವಾಗ ಎಲ್ಲರ ಮನೆಗೆ ಸೀರೆ ಉಟ್ಕೊಂಡೋಗ್ಬೋದಲ್ವಾ? ಅತ್ತೆ, ನಾನು ಟೈಲರಿಂಗ್ ಜೊತೆಗೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕೂಡ ಮಾಡಿದೀನಿ. ಇನ್ನು ಅವರು ನನಗೆ ತಕ್ಕಂಗೆ ಬ್ಲೌಸ್ನ ಹೊಲ್ದ್ಕೊಡ್ತಾರಾ? ನನ್ನ ಬ್ಲೌಸ್ ಎಲ್ಲನೂ ಒಂದೊಂದು ಡಿಸೈನ್ ಅಲ್ಲಿ ಇದೆ. ಅವ್ರ ಬ್ಲೌಸ್ ಮಾತ್ರ ಚೆನ್ನಾಗಿ ಹೊಲ್ದಿಲ್ಲ ಅಂದ್ರೆ ನನ್ನ ಎಲ್ಲ ಸೀರೆನೂ ಹಾಳಾಗ್ಬಿಡುತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಮ್ಮ, ನೀನು ರಜನಿ ಹತ್ರ ಹೋಗಿ ಮಿಷಿನ್ ಕೇಳಿ ನಿನಗೆ ಇಷ್ಟವಾದ ಸ್ಟೈಲಲ್ಲಿ ನೀನೇ ಬ್ಲೌಸ್ ಹೊಲ್ಕೋ. ಆವಾಗ ನಿನಗೆ ಚೆನ್ನಾಗೂ ಕಾಣುತ್ತೆ, ನೀನು ನಿನ್ ಗಂಡನ ಜೊತೆ ಸೀರೆ ಉಟ್ಕೊಂಡು ಹೊರಗಡೆ ಹೋಗ್ಬೋದು. ಹೌದಾ ಅತ್ತೆ, ನಾನು ಕೇಳಿದ ತಕ್ಷಣ ನನಗೆ ಮಿಷಿನ್ ಕೂಡ ಕೊಡ್ತಾರಾ? ಅಲ್ಲ ಅತ್ತೆ, ನಾನು ಕೇಳಿದ್ರೆ ನನಗೆ ಕೇಳಿದ ವಸ್ತು ಸಿಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ನನಗೂ ಕೂಡ ನಾಚಿಕೆ ಅಲ್ವಾ? ಅತ್ತೆ ಪ್ಲೀಸ್ ಅತ್ತೆ, ನನ್ಗೋಸ್ಕರ ನೀವೇ ಅವ್ರ ಮನೆಗೆ ಹೋಗಿ ಕೇಳ್ತೀರಾ? ನನ್ ಸೊಸೆಗೆ 2 ಬ್ಲೌಸ್ ಹೊಲಿಬೇಕಂತೆ, ನೀನ್ ಮಿಷಿನ್ ಕೊಟ್ರೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ. ಸರಿಯಮ್ಮ, ಇವಾಗ್ಲೇ ಹೋಗಿ ರಜನಿ ಜೊತೆ ಮಾತಾಡಿ ಬರ್ತೀನಿ. ಹೀಗೆ ಕಾಂತಮ್ ಹೋಗಿ ರಜನಿ ಜೊತೆ ಮಾತನಾಡಲಾರಂಭಿಸಿದ್ಲು. ಅಮ್ಮ ರಜನಿ, ನನ್ ಸೊಸೆ ಇದ್ದಾಳಲ್ವಾ, ಅವಳಿಗೆ ಬ್ಲೌಸ್ ಹೊಲಿಬೇಕಮ್ಮ. ಹೌದಾ, ಸರಿ ಆಯ್ತು, ತಗೊಂಬರಕ್ಕೇಳಿ. ಯಾವಾಗ ಬೇಕು? ಅದಲ್ಲಮ್ಮ, ನನ್ ಮನೆಗೆ ನನ್ ಸೊಸೆ ಹೊಸದಾಗಿ ಮದ್ವೆಯಾಗಿ ಬಂದಿದ್ದಾಳೆ. ಅಕ್ಕಪಕ್ಕ ಮನೆಯವರೆಲ್ಲ ಅವಳನ್ನ ಊಟಕ್ಕೆ ಕರ್ದಿದ್ದಾರೆ. ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಅವಳ ಜೊತೆ ಉಡ್ಲಿಕ್ಕೆ ಸೀರೆ ಇದೆ, ಬ್ಲೌಸ್ ಇಲ್ಲ. ಹೊಸ ಸೀರೆನೇ ಇದೆ, ಹಳೆ ಸೀರೆ ಎಲ್ಲ ಡ್ರೈ ವಾಶಿಗೆ ಹಾಕಿದಾಳಂತೆ. ಅವಳಿಗೆ ಇಷ್ಟದ ರೀತಿ ಅವಳೇ ಬ್ಲೌಸ್ ಹೊಲ್ಕೋತಾಳಂತೆ. ಓಹೋ, ಅವರಿಗೆ ಹೊಲಿಯಕ್ಕೆ ಗೊತ್ತಾ? ಹಾಗಾದ್ರೆ ಬಂದು ಹೊಲ್ಕೊಳ್ಳಿ, ಅದ್ರಲ್ಲೇನಿದೆ. ಸರಿ ಅಮ್ಮ, ಅವಳನ್ನೇ ಬಂದು ಹೊಲ್ಕೊ ಅಂತ ಹೇಳ್ತಾ ಇದೀಯಾ? ಅವಳಿಗೆ ಬಟ್ಟೆ ಹೊಲಿಯಕ್ಕೆ ಗೊತ್ತು ಅಂತ ಕೇಳ್ತಾ ಇದೀಯಾ? ಅವಳು ಪಟ್ನದಲ್ಲಿ ದೊಡ್ಡ ಫ್ಯಾಷನ್ ಡಿಸೈನಿಂಗ್ ಟೈಲರ್ ಅಂತೆ. ಸರಿ, ನಿಮ್ ಸೊಸೆನ ಬರ್ಲಿಕ್ಕೆ ಹೇಳಿ. ಬಂದು ಅವ್ರಿಗಿಷ್ಟ ಆಗುವ ರೀತಿ ಬ್ಲೌಸ್ನ ಹೊಲ್ಕೊಳಕ್ ಹೇಳಿ. ನನಗೂ ಮನೆಯಲ್ಲಿ ಕೆಲ್ಸ ಇದೆ, ಅವರು ಹೊಲಿಯಷ್ಟರಲ್ಲಿ ನಾನು ಮನೆ ಕೆಲಸ ನೋಡ್ಕೋತೀನಿ. ರಜನಿ ಲಾಸಿಯನಿಗೆ ಮಿಷಿನ್ ಕೊಟ್ಟು ಹೊರಟು ಹೋದ್ಲು. ಲಾಸಿಯಾ ಕೂಡ ಅವಳಿಗೆ ಇಷ್ಟವಾದ ರೀತಿ ಬ್ಲೌಸ್ನ ಹೊಲ್ದು ಹಾಕೊಂಡ್ಲು. ಲಾಸಿಯಾ ಸೂಜಿ, ನೂಲು
ಹಾಗೇನೆ ಲೈನಿಂಗ್ ಪೀಸ್ ಅಂತ ಎಲ್ಲನೂ ಯೂಸ್ ಮಾಡ್ಕೊಂಡ್ಲು. ಆದ್ರೂ ರಜನಿ ಏನು ಮಾತನಾಡದೆ ನಗ್ತಾ ಇದ್ಲು. ಹಾಗೇನೆ ರಜನಿ ಅವಳು ಹೊಲ್ಕೊಂಡಿರುವ ಬ್ಲೌಸ್ ಅನ್ನು ಕೂಡ ನೋಡಿದ್ಲು. ನೀವು ಹೊಲ್ದಿರುವ ಬ್ಲೌಸ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೇಗೂ ಟೈಲರಿಂಗ್ ಗೊತ್ತಲ್ವಾ? ಈ ಊರಲ್ಲಿ ನೀವು ಕೂಡ ಒಂದು ಟೈಲರಿಂಗ್ ಅಂಗಡಿ ಇಟ್ಕೊಳ್ಳಿ, ಅವಾಗ ನಿಮಗೂ ಬಟ್ಟೆ ತುಂಬಾ ಬರುತ್ತೆ. ನಾನು ಪಟ್ನದಲ್ಲಿ ಇರುವಾಗ ಚೆನ್ನಾಗಿ ಬಟ್ಟೆ ಹೊಲ್ದು ಅಲ್ಲೇ ಅಂಗಡಿನ ಇಟ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಅತ್ತೆ ನನ್ನ ಕೆಲ್ಸಕ್ಕೆ ಕಳಿಸ್ತಾರೋ ಇಲ್ವೋ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನನ್ನ ಅಂಗಡಿ ಮಿಷಿನ್ ಎಲ್ಲನೂ ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಓ ಹೌದಾ, ಸರಿ ಪರವಾಗಿಲ್ಲ. ನನಗೆ ಮನೇಲಿ ಕೆಲಸ ಇರುವಾಗ ನೀವು ಕೂಡ ನನ್ನ ಮಿಷಿನ್ನ ಯೂಸ್ ಮಾಡ್ಕೋಬಹುದು. ಆಗ ಇಲ್ಲೇ ಬಟ್ಟೆ ಹೊಲಿಬಹುದು. ನನಗೆ ಬರುವ ಬಟ್ಟೆನ ನಿಮಗೂ ಸ್ವಲ್ಪ ಕೊಡ್ತೀನಿ. ಆವಾಗ ನಿಮ್ ಸ್ಟಿಚಿಂಗ್ ಇಷ್ಟ ಆಗಿ ತುಂಬಾ ಜನರು ಬರ್ಬೋದು. ಹಾಗೇನೆ ನಿಮ್ಮ ಮಿಷಿನ್ನು ಅದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ತಂದ್ರೆ ಇಲ್ಲೇ ಒಂದು ಅಂಗಡಿನ ಕೂಡ ನೀವು ಹಾಕೊಳ್ಳಕ್ಕೆ ಉಪಯೋಗ ಆಗ್ಬೋದು. ಓ ಹೌದಾ, ಹಾಗಾದ್ರೆ ಸರಿ ಸರಿ. ಹಾಗಾದ್ರೆ ನಿಮ್ಗೆ ವರ್ಕ್ ಲೋಡ್ ಜಾಸ್ತಿ ಆದ್ರೆ ನನಗೂ ಕೆಲಸ ಕೊಡಿ. ಸರಿ, ನಾನು ಬಟ್ಟೆ ಹೊಲ್ದು ಕೊಟ್ರೆ ನೀವು ನನಗೆ ಹಣ ಕೊಡ್ತೀರಾ? ಸರಿ, ನೀವು ಎಷ್ಟು ಹೊಲಿತೀರಾ ಅದಕ್ಕೆ ತಕ್ಕ ಹಾಗೆ ಹಣ ಕೊಡ್ತೀನಿ. ಸರಿ ಸರಿ. ಹಾಗೆ ಅಂತ ಲಾಸಿಯಾ ಅವಳು ಬ್ಲೌಸ್ ಹಾಕೊಂಡು ಅಲ್ಲಿಂದ ಹೊರಟು ಹೋದ್ಲು. ಅವರು ಮಾತಾಡ್ತಿರೋದ್ನ ರಜನಿ ಗಂಡ ಕೂಡ ಕೇಳ್ದ. ಅವಳು ಹೋದ್ಮೇಲೆ ರಜನಿನ ಕರೆದು, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಿನ್ನ ಟೈಲರಿಂಗ್ ಕೆಲ್ಸನ ಅವಳಿಗೆ ಯಾಕೆ ಕೊಡ್ತಾ ಇದ್ದೀಯಾ? ಅವಳಿಗೆ ಬೇಕಂದ್ರೆ ಅವಳ ಮನೆಯಲ್ಲಿ ಅವಳ ಮಿಷಿನ್ನ ಇಟ್ಕೊಂಡು ಬಟ್ಟೆ ಹೊಲ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀನು ನಿನ್ ಮಿಷಿನ್ನ ಕೊಟ್ಬಿಟ್ಟು ಕೆಲ್ಸ ಎಲ್ಲ ಅವಳಿಗೆ ಕೊಟ್ರೆ ಆಮೇಲೆ ಕೆಲ್ಸ ಅವಳಿಗೆ ಹೋಗಲ್ವಾ? ಹೊಲಿಯೋ ಬಟ್ಟೆಗೆ ಹಣ ಕೂಡ ಕೊಟ್ಬಿಡ್ಬೇಕು ಅಂತ ಇದ್ದಾಳೆ. ಹಾಗೆ ಮಾಡಿದ್ರೆ ನಿನಗೆ ಹೇಗೆ ಹಣ ಬರುತ್ತೆ? ಆಮೇಲೆ ಅವಳು ಚೆನ್ನಾಗಿ ಸೆಟ್ಲ್ ಆಗಿ ನಿನಗೆ ₹1 ಹಣ ಕೂಡ ಬರದ ಹಾಗೆ ಮಾಡ್ತಾಳೆ. ರೀ, ಹಾಗೆಲ್ಲ ಏನೂ ಆಗಲ್ಲ ರೀ. ಹೇಗೋ ನಾನು ಬಟ್ಟೆ ಹೊಲಿವಾಗ ತುಂಬಾ ಬ್ಯುಸಿ ಇರ್ತೀನಲ್ಲ, ಬಟ್ಟೆನೂ ಜಾಸ್ತಿ ಬರುತ್ತೆ. ಆವಾಗ ಈ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನನಗೂ ಸರಿಯಾದ ಸಮಯಕ್ಕೆ ಬಟ್ಟೆ ಕೊಡ್ಲಿಕ್ಕೆ ಆಗಲ್ಲ. ಹಾಗಿರುವಾಗ ನಂಗೂ ಸಂತೋಷ ತಾನೇ. ಹೇಳ್ಬೇಕಾಗಿರೋದ್ನೆಲ್ಲ ಹೇಳಿದೀನಿ, ಆಮೇಲೆ ನಿನ್ನಿಷ್ಟ. ಹೀಗೆ ಪ್ರತಿದಿನ ಲಾಸಿಯಾ ಬಂದು ಡಿಸೈನ್ ಆಗಿ ಬ್ಲೌಸ್ನ ಹೊಲಿತಾ ಇದ್ಲು. ತುಂಬಾ ಜನರು ನೋಡಿ ಅವಳು ತುಂಬಾ ಚೆನ್ನಾಗಿ ಬ್ಲೌಸ್ ಹೊಲಿತಾಳೆ ಅಂತ ನೋಡಿದ್ರು. ಹೀಗೆ ಊರಲ್ಲಿರುವ ಜನರೆಲ್ಲ ಬಂದು ಅವಳು ಹೊಸ ಡಿಸೈನ್ ಅಲ್ಲಿ ಬ್ಲೌಸ್ ಹೊಲಿತಾ ಇದ್ದಾಳೆ ಅಂತ ಆ ಡಿಸೈನ್ಗೆ ಆಸೆ ಪಟ್ಟು ಅವಳ ಜೊತೆನೆ ಬಟ್ಟೆ ಹೊಲಿರಿ ಅಂತ ತುಂಬಾ ಜನರು ಕೊಡ್ತಿದ್ರು. ಇದರಿಂದ ರಜನಿಗೆ ಬರುವ ಕಸ್ಟಮರ್ ಎಲ್ಲ ದೂರ ಆದ್ರು. ಲಾಸಿಯನಿಗೆ ಬಟ್ಟೆ ಎಲ್ಲ ಹೊಲಿ ಅಂತ ಹೇಳಿದಿಕ್ಕೆ ಅವಳಿಗೆ ಅಹಂಕಾರ ಕೂಡ ಜಾಸ್ತಿ ಆಗ್ಬಿಡ್ತು. ಹೀಗೆ ತುಂಬಾ ಜನರು ಬಂದು ಅವಳ ಜೊತೆನೆ ಬಟ್ಟೆ ಹೊಲಿಯಕ್ ಕೇಳೋದ್ರಿಂದ ಹಣ ಕೂಡ ಜಾಸ್ತಿ ಬೇಕು ಅಂತ ಕೇಳಿದ್ಲು. ಬ್ಲೌಸ್ ಮೇಲೆ ರಜನಿ 200-300 ಕೇಳ್ತಾ ಇದ್ಲು. ಆದ್ರೆ ರಜನಿ ಮಾತ್ರ ₹100 ಮಾತ್ರ ಒಂದ್ ಬ್ಲೌಸಿಗೆ ತಗೊಳ್ತಾ ಇದ್ಲು. ಹೀಗೆ ಆಗೋದ್ರಿಂದ ಆ ಊರಿನ ಜನರೆಲ್ಲ ಲಾಸಿಯನಿಗೆ ಕೊಟ್ಟಂತ ಬ್ಲೌಸ್ನ ತಿರುಗಿ ರಜನಿಗೆ ಕೊಡ್ತಾ ಇದ್ರು. ಲಾಸಿಯನಿಗೆ ಕೊಟ್ಟ ಬಟ್ಟೆ ಎಲ್ಲ ತಿರುಗಿ ವಾಪಸ್ ತಗೊಂಡೋಗೋದ್ನ ನೋಡಿ ಲಾಸಿಯಾ ಬೇಜಾರ್ ಮಾಡ್ಕೊಂಡ್ಲು. ಆಗ ರಜನಿ ಅಲ್ಲಿಗೆ ಬಂದು, ನೀನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ಇಲ್ಲಿರುವ ಜನರೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗುವವರು. ಅವರು ಡಿಸೈನ್ ಆಗಿ ಬ್ಲೌಸ್ ನೀನು ಹೊಲಿಯೋದ್ನ ನೋಡಿ ಅವ್ರು ಹಾಕೋಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಅವರು ಸಾಧಾರಣವಾದ ಜನರಾದ ಕಾರಣ ಅಧಿಕ ಹಣ ಕೊಟ್ಟು ಅವರಿಂದ ಬಟ್ಟೆ ಹೊಲಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ನಿನ್ ಜೊತೆ ಕೊಟ್ಟ ಬಟ್ಟೆನೆಲ್ಲ ವಾಪಸ್ ತಗೊಂಡೋದ್ರು. ನೀನು ಅದ್ರ ಬಗ್ಗೆ ಆಲೋಚನೆ ಮಾಡಿ ಚಿಂತೆ ಮಾಡ್ಬೇಡ. ನಿನ್ನ ಕ್ಲಾಸ್ ಟೈಲರಿಂಗ್ ಎಲ್ಲ ಈ ಊರಿಗೆ ಸರಿ ಆಗಲ್ಲ. ಅದು ಏನೇ ಇದ್ರೂ ಪಟ್ಟಣಕ್ಕೆ ಮಾತ್ರ ಸರಿ ಹೊಂದೋದು. ನೀವು ಹೇಳಿದ್ಮೇಲೆನೆ ನನಗೂ ಎಲ್ಲನೂ ಅರ್ಥ ಆಗ್ತಾ ಇದೆ. ಈ ಊರಲ್ಲಿ ಈ ರೀತಿ ಟೈಲರಿಂಗ್ ಎಲ್ಲ ಸೆಟ್ ಆಗಲ್ಲ. ನಾನು ತಕ್ಷಣ ನನ್ನ ಪಟ್ಟಣಕ್ಕೆ ಹೋಗಿ ಅಲ್ಲಿರುವ ನನ್ನ ಅಂಗಡಿನ ನೋಡ್ಕೋತೀನಿ. ಹಾಗೆ ಹೇಳಿ ಲಾಸಿಯಾ ತನ್ನ ಗಂಡ ಅತ್ತೆನ ಕರ್ಕೊಂಡು ಪಟ್ಟಣಕ್ಕೆ ಹೊರಟೋದ್ಲು. ಹೀಗೆ ಪಟ್ಟಣದಲ್ಲಿ ಅವಳ ಕೆಲಸವನ್ನ ಅವಳು ನೋಡ್ಕೊಂಡು ಎಲ್ಲರೂ ಸಂತೋಷವಾಗಿದ್ರು. ಎದುರೆದುರು ಮನೆಯಲ್ಲಿ ಇಬ್ಬರು ಗೆಳತಿಯರು ಇದ್ರು. ಅವರು ತುಂಬಾ ಅನ್ಯೋನ್ಯವಾಗಿ ತುಂಬಾ ಒಗ್ಗಟ್ಟಿನಿಂದ ಇದ್ರು. ಸುಜಾತ ಶ್ರೀಮಂತಿಕೆಯ ಮನೆಯವಳು. ಅವಳು ದೊಡ್ಡ ಮನೆಯಲ್ಲಿದ್ಲು. ಆದ್ರೆ ರಾಜಿ ಸ್ವಲ್ಪ ಬಡವಿ. ಹಾಗೆ ಇದ್ರೂ ಕೂಡ ಹಣ ಇದೆ ಅಂತ ಯಾರು ಗರ್ವ ಪಡ್ತಾ ಇರ್ಲಿಲ್ಲ. ಏನು ಮಾಡ್ತಾ ಇದ್ರೋ ಅದನ್ನು ಹಂಚಿಕೊಳ್ತಾ ಇದ್ರು. ಸುಜಾತ ಹಣ ಇದ್ರೂ ಕೂಡ ಗರ್ವವನ್ನು ತೋರಿಸ್ತಾ ಇರ್ಲಿಲ್ಲ. ಹೀಗೆ ಸುಜಾತ ರಾಜ್ಯಂ ಮನೆಯಲ್ಲಿ ಊಟ ಮಾಡ್ಕೊಂಡು ಕೆಲವೊಮ್ಮೆ ಸಮಯ ಸಿಕ್ಕಿದಾಗ ಅಲ್ಲೇ ಮಲಗಿ ನಿದ್ರೆಯನ್ನು ಕೂಡ ಮಾಡ್ತಾ ಇದ್ಲು. ಅವರಿಬ್ಬರಿಗೂ ಗಂಡು ಮಕ್ಕಳಿದ್ರು. ಇಬ್ಬರು ಕೂಡ ಸೊಸೆಂದಿರ್ನ ಹುಡುಕ್ತಾ ಇದ್ರು. ಪಕ್ಕದ ಊರಿನಲ್ಲೇ ಸೊಸೆಂದಿರ್ನ ಹುಡುಕಿ ತಮ್ಮ ಗಂಡು ಮಕ್ಕಳಿಗೆ ಮದುವೆಯನ್ನು ಮಾಡಿಸಿದ್ರು. ಹಣ ಇರುವ ಮನೆಯ ಸೊಸೆ ತುಂಬಾ ಗರ್ವದಿಂದ ತುಂಬಾ ಶ್ರೀಮಂತಿಕೆಯಿಂದ ಆಡ್ತಾ ಇದ್ಲು. ಆದರೆ ಬಡ ಮನೆಯ ಸೊಸೆ ಮಾತ್ರ ಅವಳ ಕೆಲಸವನ್ನು ಮಾಡ್ಕೊಂಡು ಬಡತನದಿಂದ ಅವಳಿಗಿದ್ದಷ್ಟು ಜೀವನ ಮಾಡ್ತಾ ಇದ್ಲು. ರಾಜ್ಯಂ ಮನೆಯಿಂದ ಸಾರನ್ನು ತೆಗೆದುಕೊಂಡು ಸುಜಾತನ ಮನೆಗೆ ಹೋದ್ಲು. ರಾಜ್ಯಂ, ಕೂತ್ಕೋ, ಇವತ್ತು ಏನ್ ಅಡಿಗೆ ಮಾಡ್ದೆ? ನನಗೋಸ್ಕರ ಏನೋ ತಂದಿರುವ ಹಾಗಿದೆ. ನಾನು ಊರಿಗೋಗಿದ್ದಾಗ ನಿನ್ನ ನೋಡ್ಲೇ ಇಲ್ಲ ಅಲ್ವಾ?
ಊರಿಗೋದ್ಮೇಲೆ ನಿನ್ನ ಅಡಿಗೆನೆ ನೆನಪಿಗೆ ಬರ್ತಾ ಇತ್ತು. ಅದಕ್ಕೇನೆ ನಾನ್ ನಿನಗೋಸ್ಕರ ಹಲ್ಸಿನಕಾಯಿ ಸಾರ್ ಮಾಡಿ ತಂದಿದ್ದೀನಿ. ನಿನ್ಗೆ ಹಲ್ಸಿನಕಾಯಿ ಸಾರ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೇನೆ ಬೆಳಿಗ್ಗೆ ಮಾರ್ಕೆಟಿಗೆ ಹೋಗಿ ಮಾಡಿ ತಂದಿದ್ದೀನಿ. ಸರಿ ರಾಜ್ಯಂ, ನಾವು ಊಟ ಮಾಡಿ ತುಂಬಾ ಸಮಯ ಆಯ್ತಲ್ವಾ? ಬಾ, ಇವತ್ತು ನಾವಿಬ್ಬರು ಒಟ್ಟಿಗೆ ಕೂತು ಊಟ ಮಾಡೋಣ. ಮನೆಯಲ್ಲಿ ನಿನ್ ಸೊಸೆ ಒಬ್ಳೇ ಇದ್ದಾಳ, ಅವಳನ್ನ ಕೂಡ ಕರ್ಕೊಂಬಂದಿರ್ಬೋದಲ್ವಾ? ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ಬೋದಾಗಿತ್ತಲ್ಲ. ಸೊಸೆ ಮಾಡಿ ಮೇಲೆ ಸಂಡಿಗೆ ಆಗ್ತಾ ಇದ್ದಾಳೆ. ನಾನ್ ನಿನ್ಗೋಸ್ಕರ ಸಾರ್ ತಂದಿದ್ದು ನೀನ್ ಊಟ ಮಾಡ್ಲಿಕ್ಕೆ. ಸರಿ, ನೀನ್ ಊಟ ಮಾಡು, ನಾನ್ ಮನೆಗೋಗಿ ಊಟ ಮಾಡ್ತೀನಿ. ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಸುಜಾತ ಸೊಸೆಯಾದ ಮೇಘ ಬಂದ್ಲು. ಬಾ ಮೇಘ, ಸರಿಯಾದ ಸಮಯಕ್ಕೇನೆ ಬಂದಿದೀಯ. ರಾಜ್ಯಂ ಇವತ್ತು ನಮಗೋಸ್ಕರ ಹಲ್ಸಿನಕಾಯಲ್ಲಿ ಸಾರ್ ಮಾಡಿ ತಂದಿದ್ದಾಳೆ. ಸರಿ, ನಮ್ಮೆಲ್ಲರಿಗೂ ಊಟ ಹಾಕು. ನೀನು ಕೂಡ ನಮ್ ಜೊತೆ ಕೂತ್ಕೊಂಡು ಊಟ ಮಾಡು. ರಾಜ್ಯಂ ಮಾಡಿದ ಸಾರ್ ತಿಂದ್ರೆ ಆಮೇಲೆ ನೀನು ಎಷ್ಟು ಸಂತೋಷ ಪಡ್ತೀಯ ಗೊತ್ತಾ? ಓಹೋ, ಇವ್ರು ಅಷ್ಟ್ ಚೆನ್ನಾಗಿ ಕುಕ್ ಮಾಡ್ತಾರಾ? ಇಂತಹ ಕುಕ್ ಸಿಕ್ಕಿದ್ರೆ ಯಾಕತ್ತೆ ಇನ್ನೂ ನಮ್ಮ ಮನೆಗೆ ಸೇರ್ಸ್ಕೊಂಡಿಲ್ಲ? ಇವ್ರನ್ನ ನಮ್ಮ ಮನೆ ಅಡಿಗೆ ಕೆಲಸದೊಳಗೆ ಸೇರ್ಸ್ಕೊಳ್ಳಿ. ಅತ್ತೆ, ನೀವು ಬೇಕಾದ್ರೆ ಇಂಥವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡು ಆಡ್ಬೋದು. ಆದ್ರೆ ನನಗೆ ಅಂತ ಒಂದು ಸ್ಟೇಟಸ್ ಇದೆ. ನನ್ನ ಸ್ಟೇಟಸ್ಗೆ ತಕ್ಕ ಹಾಗೆ ಅವ್ರ ಜೊತೆನೆ ನಾನು ಊಟ ಮಾಡೋದು. ನನ್ನನ್ನೇ ನಿಮ್ಗೆ ಬಡ್ಸಿ ಅಂತ ಹೇಳ್ತಾ ಇದ್ದೀರಾ? ನನ್ ಜೊತೆ ಈ ರೀತಿ ಕೆಲಸ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಅತ್ತೆ. ನೀವು ಮಾಡಂತಹ ಕೆಲಸ ಎಲ್ಲ ನನ್ನಿಂದ ಮಾಡಕ್ಕಾಗಲ್ಲ. ಹೊರಗಿನ ಜನರನ್ನು ನೀವು ತಲೆ ಮೇಲೆ ಕೂರ್ಸ್ಕೊಂಡು ಆಡ್ತೀರಾ. ನಿಮ್ಮ ಹಾಗೆ ನನಗೆ ತಲೆ ಮೇಲೆ ಕೂರ್ಸ್ಕೊಂಡು ಆಡಕ್ಕೆಲ್ಲ ಇಷ್ಟ ಆಗಲ್ಲ. ಮೇಘ ಮಾತು ಕೇಳಿ ಸುಜಾತನಿಗೆ ತುಂಬಾನೇ ಕೋಪ ಬಂತು. ಏನ್ ಮಾತಾಡ್ತಾ ಇದೀಯ ನೀನು? ದೊಡ್ಡವ್ರ ಜೊತೆ ಹೇಗೆ ಮಾತಾಡ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಇದೇನಾ ನಿಮ್ ತಂದೆ ತಾಯಿ ನಿನಗೆ ಹೇಳ್ಕೊಟ್ಟಿದ್ದು? ನೀನು ತುಂಬಾ ಹಣದ ಮನೆಯಿಂದ ಬಂದ ಹಾಗೆ ನಡ್ಕೊಳ್ತಾ ಇದ್ದೀಯಾ? ನೀನು ಕೂಡ ಒಂದು ಮಧ್ಯವರ್ತಿಯ ಕುಟುಂಬದಿಂದ ಬಂದವಳು ಅಂತ ಆಲೋಚನೆ ಮಾಡ್ಕೋ. ಒಳ್ಳೆ ಕುಟುಂಬದ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ನಮ್ಮೆಲ್ಲನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ನಿನ್ನ ಮದುವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡ್ಬಂದಿದ್ದು. ನೀನು ಇಷ್ಟೊಂದು ಗರ್ವದಿಂದ ಇರೋಳು ಅಂದಿದ್ರೆ ನಿನ್ನ ಈ ಮನೆಗೆ ಕರ್ಕೊಂಡ್ ಬರ್ತಿರ್ಲಿಲ್ಲ. ಹಾಗೆ ಅವಳ ಅತ್ತೆ ಹೇಳಿದಾಗ ಮೇಘ ಏನು ಮಾತನಾಡದೆ ಅವಳ ರೂಮಿಗೆ ಹೋದ್ಲು. ರಾಜ್ಯಂ, ನನ್ ಸೊಸೆ ಏನೋ ತಿಳಿಯದೆ ಮಾತಾಡ್ಬಿಟ್ಲು. ಅವಳ ಬಗ್ಗೆ ನೀನು ಏನು ತಲೆ ಕೆಡಿಸ್ಕೋಬೇಡ. ಅವಳು ಮಾತಾಡಿದಿಕ್ಕೆ ನಾನ್ ನಿನ್ ಜೊತೆ ಕ್ಷಮೆ ಕೇಳ್ಕೊತೀನಿ. ಸರಿ, ನಾನು ಮನೆಗೆ ಹೋಗ್ತೀನಿ. ನನ್ ಸೊಸೆ ಇಷ್ಟೊತ್ತು ಬಿಸಿಲಲ್ಲಿ ಸಂಡಿಗೆ ಹಾಕಿ ತುಂಬಾ ಆಯಾಸವಾಗಿ ಕೆಳಗಿಳಿದು ಬರ್ತಾಳೆ. ಹಾಗೆ ಬರುವಾಗ ಅವಳಿಗೆ ಸ್ವಲ್ಪ ನಾನು ಕೂಡ ಸಹಾಯ ಮಾಡ್ಬೇಕಲ್ವಾ? ಸರಿ, ನಾನಿನ್ನು ಹೊರಡ್ತೀನಿ. ನನ್ ಸೊಸೆ ಬರುವ ಸಮಯ ಆಯಿತು. ಹಾಗೆ ಹೇಳಿದಾಗ ರಾಜ್ಯಂ ಅಲ್ಲಿಂದ ಹೊರಟು ಬಂದ್ರು. ಆ ನಂತರ ಮನೆಗೆ ಬಂದು ಮೇಘ ಮಾತನಾಡಿದ್ದನ್ನು ಆಲೋಚನೆ ಮಾಡ್ತಿದ್ರು. ಏನತ್ತೆ, ಯಾಕೆ ನಿಮ್ ಮುಖ ಇಷ್ಟೊಂದು ಚಪ್ಪೆಯಾಗಿದೆ? ಇಷ್ಟೊತ್ತು ನೀವು ಚೆನ್ನಾಗಿದ್ರೆ ಮುಂದೆ ಮನೆಗೆ ಹೋಗಿ ಬಂದ ನಂತರನೇ ನಿಮ್ ಮುಖ ಹೀಗೆ ಬಾಡಿ ಹೋಗಿದೆ. ಏನಾಯ್ತತ್ತೆ? ಏನೂ ಇಲ್ಲಮ್ಮ, ನಿಮ್ಮ ಊರಿನವಳಾದ ಮೇಘ ಇದ್ದಾಳಲ್ವಾ, ಅವಳು ನಾವು ಬಡವರು ಅಂತ ಏನೇನೋ ಮಾತಾಡ್ಬಿಟ್ಲು. ಅವಳು ಮಾತು ಕೇಳಿದ್ಮೇಲೆ ನಂಗೆ ತುಂಬ ಬೇಜಾರಾಯಿತು. ಅವಳು ನಿಮ್ಮ ಊರಿನ ಹುಡುಗಿ ಅಲ್ವಾ, ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಹಣದ ಗರ್ವದಲ್ಲಿ ಹೀಗೆ ಆಡ್ತಾಳೆ ಅಂದ್ಕೊಂಡಿರ್ಲಿಲ್ಲ. ಏನತ್ತೆ ಹೇಳ್ತಾ ಇದ್ದೀರಾ? ಅವಳು ಗರ್ವದಿಂದ ನಿಮ್ ಜೊತೆ ಹಾಗೆ ಮಾತಾಡಿದ್ಲಾ? ದೊಡ್ಡವರು ಅಂತ ಕೂಡ ನೋಡದೆ ಮರ್ಯಾದೆ ಇಲ್ಲದೆ ನಿಮ್ ಜೊತೆ ಹಾಗೆ ಮಾತಾಡಿದ್ಲಾ? ಇರಿಯತ್ತೆ, ನಾನು ಹೋಗಿ ಏನು ಅಂತ ಕೇಳ್ಕೊಂಬರ್ತೀನಿ. ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ ನಾವ್ ಯಾಕಮ್ಮ ತಲೆ ಕೆಡ್ಸ್ಕೊಳ್ಳೋದು? ಸರಿ, ನೀನು ಸಂಡಿಗೆನೆಲ್ಲ ತಗೊಂಡು ಕೆಳಗೆ ಬಂದ? ಸರಿ ಬಿಡು, ನಿಮ್ ಮಾವ ಬೇರೆ ಬರುವ ಸಮಯ ಆಯಿತು. ಈ ಸಮಯದಲ್ಲಿ ನಿಮ್ ಮಾವ ಯಾರ ಜೊತೆ ನಿಂತು ಮಾತಾಡ್ತಿದ್ದಾರೋ ಏನೋ. ಅತ್ತೆ, ನೀವು ಎಷ್ಟು ಹೇಳಿದ್ರು ನಾನ್ ನಿಮ್ ಮಾತನ್ನ ಕೇಳೋದಿಲ್ಲ. ಅವಳು ಹೇಗೆ ಹಾಗೆಲ್ಲ ಹೇಳ್ಬೋದು? ಹೀಗೆ ರೋಜಾ ಹೋಗಿ ಮೇಘನ್ ಜೊತೆ ಜಗಳವನ್ನು ಮಾಡಿದ್ಲು. ಹೌದು, ನೀನು ಏನು ಅನ್ಕೊಂಡಿದ್ದೀಯಾ? ದೊಡ್ಡವರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ವಾ? ನಾವಿಬ್ರು ಒಂದೇ ಊರಿನವರು ಅಂತ ನಮ್ಮ ಅತ್ತೆ ನಿನ್ ಜೊತೆ ಚೆನ್ನಾಗಿ ಮಾತಾಡಕ್ಕೆ ಬಂದ್ರು. ನೀನು ಹೇಗೆ ಅವರಿಗೆ ಮರ್ಯಾದೆ ಕೊಡದೆ ನಡ್ಕೊಂಡೆ? ಓದಿದವಳು ತಾನೆ, ನಿಂಗ್ ಬುದ್ಧಿ ಇಲ್ವಾ? ಹಣ ಇರುವ ಮನೆಯ ಸೊಸಿ ಅಂತ ನಾನ್ ಬೇಕಾದ್ರೂ ಬಿಟ್ಬಿಡ್ಬೋದು. ಆದ್ರೆ ದೊಡ್ಡವರು ಚಿಕ್ಕವರು ಅಂತ ನೋಡಿ ನೀನು ಮರ್ಯಾದೆ ಕೂಡ ಕೊಡದಿದ್ರೆ ಇದೇನಾ ನಾವು ಓದಿದ ಶಾಲೆಯಲ್ಲಿ ನಮ್ ಟೀಚರ್ ನಮ್ಗೆ ಹೇಳ್ಕೊಟ್ಟಿದ್ದು? ನನ್ನ ನೋಡಿದ್ರೇನೆ ದೂರದಿಂದ ಮಾತಾಡ್ಸೋಳು ನೀನು ಇವತ್ತು ನನ್ ಮನೆಯೊಳಗೆ ಬಂದು ನನ್ನನ್ನೇ ಜೋರ್ ಮಾಡ್ತೀಯಾ? ಏನೋ ಒಂದೇ ಊರಿನವರು ಅಂತ ನಾನ್ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಇಲ್ಲದಿದ್ರೆ ಕುತ್ತಿಗೆ ಹಿಡಿದು ಹೊರಗೆ ತಳ್ತೀನಿ. ನಾನ್ ತಳ್ಳಕ್ಕೆ ಮುಂಚೆ ನೀನೇ ಮನೆಯಿಂದ ಹೊರಗಡೆ ಹೋದ್ರೆ ಸರಿ. ಹೀಗೆ ಮೇಘ ಹೇಳಿದಾಗ ರೋಜನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಕೋಪದಿಂದ ಹೊರಗಡೆ ಬಂದ್ಲು. ಒಂದು ದಿನ ಮೇಘ ಮನೆಯೊಳಗೆ ಗಾಳಿ ಧೂಳು ಯಾವುದು ಬಾರದ ಹಾಗೆ ಎಲ್ಲ ಏರ್ಪಾಡುಗಳನ್ನು ಮಾಡ್ತಾ ಇದ್ಲು. ಯಾರಾದ್ರೂ ಮನೆಯೊಳಗೆ ಬರ್ಬೇಕಂದ್ರೆ ಕೂಡ ಮನೆಯೊಳಗಿಂದ ಯಾರಾದ್ರೂ ಬಂದು ಬಾಗಿಲು ಓಪನ್ ಮಾಡಿದ್ರೆ ಮಾತ್ರ ಸಾಧ್ಯ. ಇದನ್ನೆಲ್ಲ ತಿಳಿದುಕೊಂಡ ಸುಜಾತ, ಯಾಕಮ್ಮ ಮೇಘ, ಯಾಕೆ ನೀನು ಹೀಗೆಲ್ಲ ಮಾಡ್ತಾ ಇದ್ದೀಯಾ? ನೀನೀಗೆ ಮಾಡೋದ್ರಿಂದ ಹೊರಗಿಂದ ಗಾಳಿ ಕೂಡ ಮನೆಯೊಳಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೀಗೆ ಮಾಡ್ದೆ? ನಾನು ಯಾಕೆ ಹಾಗೆ ಮಾಡಿದೆ ಅಂದ್ರೆ, ಇದ್ದಕ್ಕಿದ್ದಂಗೆ ಯಾರ್ಯಾರೋ ಮನೆಯೊಳಗೆ ಬಂದು ಹೋಗ್ತಾ ಇದ್ದಾರೆ. ನಿಮ್ಗೆ ಗಾಳಿ ತಾನೇ ಮುಖ್ಯ. ಹೀಗೆ ಮಾಡಿದ್ರೆ
ಹೊರಗಿಂದ ಧೂಳುನೂ ಬರೋದಿಲ್ಲ. ನಿಮಗೆ ಗಾಳಿ ಬೇಕಂದ್ರೆ ಎಸಿನ ಹಾಕೊಂಡ್ರೆ ಅದೇ ಸಾಕು. ಹೀಗೆ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇತ್ತು. ಮಳೆ ಎಷ್ಟು ಜೋರಾಗಿ ಬರ್ತಾ ಇತ್ತು ಅಂದ್ರೆ ಮನೆಯೊಳಗೆಲ್ಲ ನೀರು ತುಂಬಿ ಹರಿಯುವಷ್ಟು, ನೀರೆಲ್ಲ ಮನೆಯೊಳಗೆ ಬರುವಷ್ಟು ಮಳೆ ಬರ್ತಾ ಇತ್ತು. ಎಲ್ಲರ ಮನೆಯೊಳಗೂ ನೀರು ಬಂತು. ಊರೊಳಗೆ ಪ್ರವಾಹ ಬಂದ ಕಾರಣ ಊರಿನ ಪ್ರೆಸಿಡೆಂಟ್ ಎಲ್ಲರನ್ನೂ ಸುರಕ್ಷಿತ ಜಾಗದಲ್ಲಿ ಇಟ್ರು. ಆದರೆ ಮೇಘ ಕುಟುಂಬದವರು ಮಾತ್ರ ಮಾಡಿ ಮೇಲೆ ಹೋದ್ರು. ಮಳೆ ಕಡಿಮೆಯಾಗಿ ಊರಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ನೀರು ಕಡಿಮೆಯಾಯಿತು. ಆದ್ರೆ ಮೇಘನ ಮನೆಯಲ್ಲಿ ಮಾತ್ರ ನೀರು ಕಡಿಮೆಯಾಗಲೇ ಇಲ್ಲ. ಅವಳು ನೀರು ಹೊರಗೆ ಹೋಗದ ಹಾಗೆ ಮನೆಯನ್ನು ಮೊದಲೇ ಬಂದೋಬಸ್ತ್ ಮಾಡಿದ ಕಾರಣ ನೀರು ಹೊರಗಡೆ ಹೋಗ್ಲಿಕ್ಕೆ ಚಾನ್ಸೇ ಇರ್ಲಿಲ್ಲ. ಹೀಗಿರುವಾಗ ಸುಜಾತ ಮಾಡಿ ಮೇಲೆಯಿಂದ ರಾಜ್ಯಂನ ಕರೆದ್ಲು. ರಾಜ್ಯಂ, ನಮ್ ಮನೆಯೊಳಗಿರುವ ನೀರು ಮಾತ್ರ ಹೊರಗಡೆ ಹೋಗ್ತಾನೆ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಸಹಾಯ ಮಾಡ್ಬೋದಾ? ನಿನ್ ಮಗನ್ ಜೊತೆ ಹೇಳಿ ಏನಾದ್ರೂ ಮಾಡಕ್ಕಾಗುತ್ತಾ? ನಾವು ಮೇಲೆಯಿಂದ ಕೆಳಗೆ ಇಳಿಯಕ್ಕೆ ಆಗ್ತಾನೆ ಇಲ್ಲ. ದಯವಿಟ್ಟು ಅಡ್ಡವಾಗಿ ಹಾಕಿರುವ ಮರದ ಪೀಸನ್ನೆಲ್ಲ ತೆಗೆದ್ರೆ ನೀರು ಹೊರಗಡೆ ಹೋಗ್ಬೋದು. ಅಯ್ಯೋ ಹೌದಾ, ಸರಿ ಸರಿ, ನಿಮ್ ಮನೆಗೆ ನೀವು ಮಾಡಿರುವ ಬಾಗಲ್ನೆಲ್ಲ ನನ್ ಮಗನ್ ಜೊತೆ ಹೇಳಿ ತೆಗಿಸ್ತೀನಿ. ಸರಿ, ನೀವೇನಾದ್ರೂ ಊಟ ಮಾಡಿದ್ರಾ ಇಲ್ವಾ? ನಾನೇನಾದ್ರೂ ಬಿಸಿ ಬಿಸಿ ಮಾಡಿಕೊಡ್ಲಾ? ಅಯ್ಯೋ, ನಾವು ಊಟನೇ ಮಾಡ್ಲಿಲ್ಲ. ನನಗೆ ಬೇರೆ ತುಂಬಾ ಹಸಿವಾಗ್ತಾ ಇದೆ. ನಿನಗೆ ಗೊತ್ತಲ್ವಾ, ನಿಮ್ಮ ಅಣ್ಣನಿಗೆ ಶುಗರು ಅಂತ, ತಲೆ ತಿರುಗ್ತಾ ಇದೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಏನಾದ್ರೂ ನೀನು ಮಾಡಿಕೊಟ್ರೆ ಚೆನ್ನಾಗಿರ್ತಿತ್ತು. ಸುಜಾತ ಹಾಗೆ ಹೇಳಿದಾಗ ರಾಜ್ಯಂ ಬಿಸಿ ಬಿಸಿ ಅಡಿಗೆ ಮಾಡಿ ಕ್ಯಾರಿಯರಿಗೆ ಹಗ್ಗ ಕಟ್ಟಿ ಮೇಲೆಗೆ ಕೊಟ್ಟು ಕಳ್ಸಿದ್ಲು. ರಾಜ್ಯಂ ಮಗ ರಾಜೇಶ್ ಕೂಡ ಬಾಗಿಲನ್ನು ಹೊಡೆದು ಹಾಕಿದ. ಆಗ ನೀರೆಲ್ಲ ಹೊರಗಡೆ ಹೋಯಿತು. ಆಗ ರಾಜ್ಯಂ ಹೋಗಿ ಸುಜಾತನಿಗೆ ಸಹಾಯ ಮಾಡಿದ್ರು. ಹೀಗೆ ಎಲ್ಲರೂ ಸುಜಾತನ ಮನೆಯನ್ನು ಕ್ಲೀನ್ ಮಾಡ್ಲಿಕ್ಕೋಸ್ಕರ ಅಲ್ಲಿಗೆ ಬಂದ್ರು. ನೋಡಿದ್ಯಾ ಮೇಘ, ನೀನು ಯಾರನ್ನ ಮನೆಯೊಳಗೆ ಬರಬಾರ್ದು ಅಂತ ದೂರ ಇಟ್ಟು ಇವತ್ತು ಅವರೇ ಬಂದು ನಮ್ಗೆ ಸಹಾಯ ಮಾಡಿದ್ದಾರೆ. ಮಧ್ಯಾಹ್ನ ಊಟ ಕೂಡ ಮಾಡಿಕೊಟ್ರು. ಯಾರನ್ನು ಹಣದ ಅಹಂಕಾರದಿಂದ ನೋಡಬಾರ್ದು. ಎಲ್ಲರ ಮೇಲೆ ಅಭಿಮಾನ ಇರಬೇಕು. ನಾವು ಯಾವತ್ತೂ ಹಣ ಇದೆ ಅಂತ ಗರ್ವ ತೋರಿಸಬಾರ್ದು. ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇದ್ರೇನೆ ಜೀವನ ಮಾಡಲು ಸಾಧ್ಯ. ಹೇಳಿದ್ನ ಮರಿಬೇಡ. ನೀನು ಎಷ್ಟು ಮಾತು ಹೇಳಿದ್ರು ಕೂಡ ನಮಗೆ ಅವ್ರು ಎಷ್ಟು ಚೆನ್ನಾಗಿ ಸಹಾಯ ಮಾಡಿದ್ರು ನೋಡುದಾ. ಅದಕ್ಕೇನೆ ಮನುಷ್ಯರನ್ನು ಕೇವಲವಾಗಿ ನೋಡಬಾರದು. ನೀನು ರೋಜಾ ಒಟ್ಟಿಗೆ ಓದಿದವರು ಅಂತ ಕೂಡ ನೀನು ಮರ್ತ್ಬಿಟ್ಟೆ. ಹೌದತ್ತೆ, ನಾನು ಎಲ್ಲನೂ ಮರ್ತ್ಬಿಟ್ಟೆ. ಅವ್ರು ಮಾತ್ರ ಸಹಾಯ ಮಾಡದಿದ್ದಿದ್ರೆ ಮಾವನಿಗೆ ಏನಾಗ್ತಿತ್ತೋ ಏನೋ. ಅದನ್ನು ಆಲೋಚನೆ ಮಾಡಿದ್ರೇನೆ ತುಂಬಾ ಭಯ ಆಗ್ತಿದೆ. ನಾನವ್ರ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡೆ. ಆದ್ರೂ ಅವರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾನು ಹೋಗಿ ಅವ್ರ ಜೊತೆ ಕ್ಷಮೆ ಕೇಳ್ತೀನಿ. ತಕ್ಷಣ ಮೇಘ ಹೋಗಿ ರೋಜಾ ಮತ್ತು ರಾಜಂ ಕೈಯಲ್ಲಿ ಕ್ಷಮೆಯನ್ನು ಕೇಳಿದ್ಲು. ಅವರು ಕೂಡ ಮೇಘನನ್ನು ಕ್ಷಮಿಸಿ ಆ ನಂತರ ಎಲ್ಲರೂ ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವನ ಮಾಡಿದ್ರು.